ಇದು ಅಮ್ಮಮ್ಮ ಬಿಸಿತಾ ಇದ್ದೆ. ಏಯ್ ಮುತ್ತಿ, ನಿನ್ ತಲೆ ಮೆದ್ಲಿತ ಇಲ್ವಾ? ಅಲ್ಲ, ಏನಾದ್ರೂ ಒಂದ್ ನಿರ್ಧಾರ ಮಾಡ್ಬೇಕಾದ್ರೆ 1 ಕಿತ ಅಲ್ಲ 100 ಕಿತ ಯೋಚನೆ ಮಾಡ್ಬೇಕು ಅಂತ ಹೇಳವ್ರೆ. ಅಯ್ಯೋ ದೇವ್ರೆ, ಯಾವ ಅಡೆತಡೆನೂ ಇಲ್ದಂಗೆ ಎಕ್ಸಾಮ್ ಬರಿಬೇಕು ಅಂತ ನಿನಗ್ ಕೈ ಮುಗ್ದು ಬಂದಿದ್ನಲ್ಲಪ್ಪ. ಈಗೇನಿದು? ಏನಾದ್ರೂ ಒಂದ್ ಅಗ್ನಿ ಪರೀಕ್ಷೆ ಇಡ್ತಾನೆ ಇರ್ತೀಯಲ್ಲ. ಮುಗೀತು, ಇವತ್ತು ನನ್ ಕತೆ ಮುಗೀತು ಬಿಡು. ಮಾವಯ್ಯ ಇಲ್ಲಿ ಬಂದವ್ರಿ ಅಂದ್ರೆ ವಿಡಿಯೋ ಕವರ್ ಮಾಡಿರೋದು ನ್ಯೂಸ್ ಅಲ್ಲೆಲ್ಲ ಬರ್ತದೆ. ಮೊದ್ಲೇ ನನ್ ಮುಖ ಬೇರೆ ಕವರ್ ಮಾಡ್ಕೊಂಡಿರ್ಲಿಲ್ಲ. ನೋಡ್ಬಿಟ್ರೆ ಈಗ ನಾನ್ ಏನ್ ಮಾಡ್ಲಿ? ಇವನ್ ಯಾಕ್ಲ ಬಂದ ಇಲ್ಲಿಗೆ? ನಮ್ಮಪ್ಪಯ್ಯ ಮಂತ್ರಿ, ಎಲ್ಲಿಗ್ ಬೇಕಾದ್ರೆ ಬರ್ಬೋದು. ಸುಮ್ ನಿಂತ್ಯ ನೋಡ್ದ ಅಮ್ಮಮ್ಮ, ಈ ಮೀಡಿಯಾದವ್ರಿಗೆ ಎಲ್ಲಂದ್ರಲ್ಲಿ ಬಂದ್ಬಿಡ್ತಾರೆ. ಗುಟ್ಟು ಅಂದಾದ್ರೆ ಪೆಟ್ ಸಾವಿರವ ಅಂತ ದೊಡ್ಡವ್ರು ಸುಮ್ಕೆ ಹೇಳಿಲ್ಲ. ಪ್ರಪಂಚದ ಬಗ್ಗೆ ಎಲ್ಲ ಮಾತಾಡ್ತಿ, ಇಡು ತಿಳ್ಕೊಂಡಿಲ್ವೇ? ಅಮ್ಮಮ್ಮ, ಪರಿಸ್ಥಿತಿ ಹೆಂಗಾಗದೆ ನೋಡು. ಈ ಗುಟ್ಟೇನಾರು ರದ್ದಾಯ್ತು ಅಂತಿಟ್ಕ ನಮಗ್ ಕಾದದೆ. ಅಯ್ಯೋ, ಹೆದರ್ಕೊಂಡ್ ನಿಂತವ್ರ ಮೇಲೆ ಹಾವು ಎಸೆದ್ರು ಅನ್ನೋ ಹಂಗೆ ಮೊದ್ಲೇ ನನ್ ಕೈ ಕಾಲೆಲ್ಲ ಗಟಗಟಗಡ ಅಂತ ನಡಕ್ತಾ ಇವೆ. ಅದ್ರ ಮೇಲೆ ನೀನ್ ಇನ್ನೊಂದಿಷ್ಟು ಹೆದರ್ಸು. ಇದನ್ನೆಲ್ಲವ ಈ ಕೆಲಸ ಮಾಡೋಕಿನ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ವಯಸ್ಸಾಗದೆ, ತಲೆ ಒಂಚೂರು ಬುದ್ಧಿ ಇಲ್ಲ. ಈ ಕೊಸರಿಗೆ ಏನ್ ಕಮ್ಮಿ ಇಲ್ಲ. ಸರಿ ನಮ್ಮ ಇನ್ನೊಂದ್ಸಲ ಪ್ರೆಸ್ ಮೀಟ್ ಇಟ್ಕೊಳ್ಳ. ನೀವು ಹೊರಡಿ ಸರ್. ಎಕ್ಸಾಮ್ ಲೇಟ್ ಆಗುತ್ತೆ, ಶುರು ಮಾಡೋಣ. ಹೌದು, ಬಂದ್ ಲೋ ಭದ್ರ, ನಿನ್ನಪ್ಪ ಒಳಕ್ ಹೋಗ್ತಾವನೆ ಕಣ್ಲಾ. ನಂಗೂ ಕಾಣ್ತಾ ಇದೆ, ಸುಮ್ಕೆ ನಿಂತ್ಕೊ ಮುದ್ಕಿ. ಅಯ್ಯೋ, ಕಾಮೆಂಟ್ರಿ ಕೊಟ್ಟು ನಂಗೂ ದಿಗ್ಲ ತುಸ್ಬೇಡ. ಅವ್ನ್ ನೋಡಕ್ ಮುಂಚೆ ಏನಾದ್ರೂ ಮಾಡ್ಲಾ? ಸಂದಾಗಿ ನಾಟಕ ಮಾಡ್ತಿದ್ದಿ. ಕಾರ್ ಒಳಗೆ ಕೂತ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಿ. ಈಗ ಹಂಗೆ ಏನಾರು ಮಾಡು. ಇದನ್ನೆಲ್ಲ ಮಾತಾಡ್ಕೊಂಡು ಕುತ್ಕೊಳ್ಳೋ ಹೊತ್ತಿಗೆ ಶಿವರಾಮನ್ ಕಣ್ಣಿಗೆ ಅವಳು ಬೀಳದೆ ಇರೋಂಗೆ ಏನಾರು ಒಂದು ಪ್ಲಾನ್ ಮಾಡೋ ನನ್ ಕಂದ. ಅಮ್ಮಮ್ಮ, ತಲೆ ಸೌರಿ 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 ಈ ಪರಿಸ್ಥಿತಿಗೆ ತಂದು ನಿಲ್ಸಿದ್ಯಾ. ನಂಗೆ ಈ ಪರಿಸ್ಥಿತಿ ನನ್ ತಲೆನೇ ಓಡ್ತಾ ಇಲ್ಲ. ಬಾಲ್ ಏನಾಯ್ತದೆ ಅಂತ ಓಸಿ ಹೋಗಿ ನೋಡುವ. ನಾನ್ ಬರ್ಬೇಕಾ? ಅಯ್ಯೋ, ತಾವೇ ಇದ್ರು ಸೂತ್ರಧಾರಿಗಳು. ಮುಂದೋಯ್ತಾ ಇರ್ಬೇಕು, ನಾವ್ ಹಿಂಗ್ ಗೊತ್ತಾ ಇರ್ತೀವಿ. ಅದು ಹಂಗಲ್ಲ ಭದ್ರ. ಬಾಯ್ ಮುಚ್ಕೊಂಡ್ ಬಂದ್ರೆ ಸರಿ. ಅಯ್ಯೋ ಶಿವನೇ, ಮಾವಯ್ಯ ಬಂದೇ ಬಿಟ್ರು. ಕೂತ್ಕೊಳ್ಳಿ. ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರ ನೆಚ್ಚಿನ ಮಂತ್ರಿಗಳಾದಂತಹ ಶಿವರಾಮೇಗೌಡರು ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಪ್ರೋತ್ಸಾಹದ ಮಾತುಗಳನ್ನ ಆಡಿ ಶುಭ ಕೋರಬೇಕು ಅಂತ ನಮ್ಮ ಪರವಾಗಿ ಒಂದು ಕಳಕಳಿಯ ಮನವಿ. ಎಲ್ಲರಿಗೂ ನಮಸ್ಕಾರ. ಎಕ್ಸಾಮ್ ಟೈಮು, ನಾನೀಗ ಹೆಚ್ಚಾಗಿ ಮಾತಾಡೋಕೆ ಹೋಗೋಕ್ಕಿಲ್ಲ. ನೀವೆಲ್ಲರೂ ನಮ್ಮ ಭವ್ಯ ಭಾರತದ ಹೆಮ್ಮೆಯ ವಿದ್ಯಾರ್ಥಿಗಳು. ನಮ್ಮ ದೇಶದ ಭವಿಷ್ಯ, ನಮ್ಮ ದೇಶದ ಬೆಳವಣಿಗೆ ನಿಮ್ಮ ಕೈನಾಗೆ ಇದೆ. ಹಾಗಾಗಿ ನೀವೆಲ್ಲರೂ ಸಂದಾಗಿ ಓದಿ ಒಳ್ಳೆ ಅಂಕಗಳನ್ನ ತಗೊಂಡು ನಮ್ಮ ದೇಶದ ಉತ್ತಮ ನಾಗರಿಕರಾಗಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ನಿಮ್ಮ ತಂದೆ ತಾಯಿ ಹೆಸರನ್ನ ಉಳಿಸ್ಬೇಕು. ಪರವಾಗಿಲ್ಲ ಭದ್ರ, ನನ್ ಮಗ ಸಂದಕ್ಕೆ ಮಾತಾಡ್ತವನೆ. ಮುದ್ಕಿ,
ಏನಿಲ್ಲ ಭಾಷಣ ಕೇಳಕ್ ಬಂದಿದ್ಯೆ? ನಾನು ಏನ್ ಮಾಡ್ಲಿ ಅಂತ ನಾನೇ ಸಾಯ್ತಾವ್ನಿ, ನಿಂದ್ ಒಳ್ಳೆ ಮಸ್ಕಿರಿ ಆಯ್ತು. ಆಂಜನೇಯ ಆಂಜನೇಯ, ಈಗ ನಾನು ಏನ್ ಮಾಡ್ಲಿ? ಮಾವಯ್ಯ ನನ್ನ ನೋಡ್ಬಿಡ್ತಾರೆ. ಸ್ವಲ್ಪ ತಗೊಳ್ಳಿ, ನೀವೇ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಎಲ್ರಿಗೂ ವಿತರಿಸ್ಬಿಡಿ. ಅಯ್ಯೋ ಭದ್ರ, ಪೇಪರ್ ಕೊಡಕ್ಕೆ ನಿಮ್ಮ ಅಪ್ಪನೇ ಹೋಯ್ತಾವನಲ್ಲ. ಇವಾಗ ಏನ್ ಮಾಡ್ಲಿ? ಅಯ್ಯೋ ಏನಾದ್ರೂ ಮಾಡು, ಇಲ್ಲ ಅಂದ್ರೆ ನಾವೇ ಸಿಕ್ಕಾಕೋತೀವಿ. ಹಂಗೇನಾರ ಸಿಕ್ಕಾಕೊಂಡ್ರೆ ನಂಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತೀನಿ. ಹಾ, ನೀನ್ ಹಿಂಗೇನಾದ್ರೂ ನೌಟಂಕಿ ಆಟ ಆಡಿದ್ರೆ ಅವನೇ ಎಂಡ್ರನ್ನ ಕರ್ಕೊಂಡು ಪರೀಕ್ಷೆ ಬರ್ಸಕ್ಕೆ ಅಂತ ಬಂದಿದ್ದ, ಅದನ್ನ ಕೊಂಡ್ ಹಿಡಿಯಕ್ಕೆ ನಾನೇ ಅವನಿಂದ ಬಂದೆ ಅಂತ ಹೇಳ್ಬಿಡ್ತೀನಿ. ಈ ಘಾಟಿ ಮುದುಕಿ ಮಾಡಿದ್ರು ಮಾಡಿಯೇ ನಮ್ಮಂಗಿಲ್ಲ. ಅದಕ್ಕೆ ಹೆಂಗಾರ ಮಾಡಿ ಏನಾರ ಮಾಡಿ ಅವಳನ್ನ ನೋಡ್ದೆ ಇರುವಂಗ್ ಮಾಡ್ಬಿಡು. ಹೊಸಿ ತಡಿ ಬಂದೆ. ಈಗ ಇವ್ನು ಎಲ್ಲಿ ಹೋದ? ಇವನೇನ್ ಮಾಡಿಯನು? ಆಂಜನೇಯ, ನಾನು ಏನ್ ಮಾಡ್ದೆ ಅಂತ ಹಿಂಗ್ ಮಾಡ್ತಾ ಇದ್ದಿ? ಮಾವಯ್ಯ ನನ್ನ ನೋಡ್ಬಿಟ್ರೆ ಆಟೆ ನನ್ ಕತೆ. ಅವ ಉಳ್ಕೆರವ, ನೀನೇನಾದ್ರೂ ಒಂದ್ ಮಾಡವ್ವ. ನೀನ್ ಯಾಕವ ಮಾಸ್ಕ್ ಹಾಕಿದ್ದಿ? ನಿನ್ನ ಮಾಸ್ಕ್ ತೆಗಿಯಮ್ಮ. ಓ, ಹುಷಾರಿಲ್ವೇ? ಬೇಡ ಬಿಡವ ಸಾಹೇಬ್ರೆ, ಅಮ್ಮಗೀಗ ಹುಷಾರಿಲ್ಲ. ಹುಷಾರಿಲ್ದ ಇದ್ಮೇಲೆ ಈ ತರ ಮಾಸ್ಕ್ ಹಾಕೊಂಡ್ಬರ್ಬೇಕು. ಯಾಕೆಂದ್ರೆ ಅಕ್ಕಪಕ್ಕದವ್ರಿಗೆ ರೋಗ ಹರಡೋದು ತಪ್ತದೆ. ಇದು ಒಳ್ಳೆ ಅಭ್ಯಾಸ, ಇದನ್ನ ಎಲ್ಲರೂ ಬೆಳೆಸ್ಕೋಬೇಕು. ಒಳ್ಳೇದಾಗಿ ತಗೋವ. ಎಲ್ರಿಗೂ ಒಳ್ಳೇದಾಗ್ಲಿ, ಚಂದಾಗಿ ಬರೀರಿ. ಯಪ್ಪ, ಓ ಜೀವ ಹೀಗ್ ಬಂದಂಗಾತು. ನನ್ ಜೀವನೇ ಬಾಯ್ಗೆ ಬಂದಿತ್ತು, ಎಲ್ಲ ನಿನ್ನಿಂದಲೇ ಆಗಿತ್ತು. ನೋಡು, ಇನ್ನೂ ನನ್ನ ಎದೆ ಡವ ಡವ ಅಂತ ಬಡ್ಕತಾದೆ. ಸರಿ ಬಾ ಹೋಗುವ. ಏ ಇರ್ಲಾ, ಚೆನ್ನಾಗ್ ಬರಿ ಅಂತ ಇದ್ಯಾಗ ಹೇಳ್ಬಿಟ್ಟೋಗಣ. ಬರೀ ಬರ್ತೀವಿ ನಾವು.
ಅಯ್ಯೋ ನಾನ್ ಕೆಟ್ಟೆ. ಮಾವಯ್ಯ ಇಲ್ಲಿ ಬಂದವ್ರೆ ಅಂದ್ರೆ ವಿಡಿಯೋ ಕವರ್ ಮಾಡಿರೋದು ನ್ಯೂಸ್ ಅಲ್ಲೆಲ್ಲ ಬರ್ತದೆ. ಮೊದ್ಲೇ ನನ್ ಮುಖ ಬೇರೆ ಕವರ್ ಮಾಡ್ಕೊಂಡಿರ್ಲಿಲ್ಲ. ನೋಡ್ಬಿಟ್ರೆ ಈಗ ನಾನ್ ಏನ್ ಮಾಡ್ಲಿ? ಆಂಜನೇಯ, ಇವಾಗ ನನ್ನ ಕಾಪಾಡ್ದಂಗೆ ಹಟ್ಟಿನಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ನೀನೇ ನನ್ನ ಕಾಪಾಡ್ಬೇಕಪ್ಪ. ಅಯ್ಯೋ ಏನ್ ಮಾಡ್ಲಿ? ಯಪ್ಪ, ಇದನ್ನೆಲ್ಲ ನೆನ್ಸ್ಕೊಂತ ಇದ್ರೆ ಸಾನೆ ಟೆನ್ಷನ್ ಆಯ್ತೈತೆ. ಇದನ್ನೆಲ್ಲ ಪಕ್ಕಕ್ಕಿಟ್ಟು ಮೊದ್ಲು ಎಕ್ಸಾಮ್ ಬರಿಬೇಕು. ಇದು ಅಮ್ಮಮ್ಮ ಬಿಸಿತಾ ಇದ್ದೆ. ಏಯ್ ಮುಕ್ಕಿ, ನಿನ್ ತಲೆ ಮೆದ್ಲಿದ ಇಲ್ವಾ? ಅಲ್ಲ, ಏನಾದ್ರೂ ಒಂದ್ ನಿರ್ಧಾರ ಮಾಡ್ಬೇಕಾದ್ರೆ 1 ಕೀತ ಅಲ್ಲ 100 ಕೀತ ಯೋಚನೆ ಮಾಡ್ಬೇಕು ಅಂತ ಹೇಳವ್ರೆ. ಅಲ್ಲ, ಈಗ ಅಪ್ಪಿ ತಪ್ಪಿ ಏನಾದ್ರು ಅಪ್ಪ ಹಿಂಗ್ ಕೈಲಿ ಸಿಕ್ಬಿದ್ದಿದ್ರೆ ನನ್ ಗತಿ ಏನಾಗಿರೋದು ಅಂತ ಒಂದೇ 1 ಕೀತ ಯೋಚನೆ ಮಾಡಿ ನೋಡು. ಈಗ ನಾವು ತಪ್ಪಿಸ್ಕೊಂಡಿದೀವಿ ತಾನೇ, ಸುಮ್ನೆ ಯಾಕೆ ಹಿಂಗ್ ಕೂಗಾಡಿ? ಬಾ, ಏನು ಆಗಕ್ಕಿಲ್ಲ. ಅವ್ವ ತಾಯಿ, ನಿಮ್ ಸವಾಸಗಳೇ ಬೇಡ. ಅವಳು ಬಂದ್ಮೇಕೆ ಹುಷಾರಾಗಿ ನಿಮ್ಮನ್ ಕರ್ಕೊಂಡೋಗಿ ಹಟ್ಟಿಗೆ ಬಿಟ್ಬಿಟ್ರೆ ನಂಗ್ ಕೆಲ್ಸ ಮುಗ್ದೋಯ್ತದೆ. ತಾರಿಕೆ, ನೀನ್ ಯಾರೋ ನಾನ್ ಯಾರೋ ಏನಾರ ಮಾಡ್ಕೊಳ್ಳಿ. ಅದ್ ಹೆಂಗಾದದು ಅಪ್ಪಯ್ಯನೇ? ಅವಳ ಪರೀಕ್ಷೆ ಮುಗಿಯೋ ಗಂಟ ನಾನೇ ಕರ್ಕೊಂಡ್ ಬರ್ತೀನಿ ಅಂತ ನನ್ ತಲೆ ಮೇಲೆ ಕೈ ಮಡಗಿ ಆಣೆ ಮಾಡಿದೀಯಾ. ಗೆಪ್ತಿಲಿರ್ಲಿ. ಯಾಕೆ ಬಂದ್ಬಿಡು, ನಾನೇನ್ ಆಣೆ ಮಾಡಿಲ್ಲ. ನಿನ್ ಪಾಡಿಗೆ ನೀನೇನು ಹೇಳ್ಕೊಂಡ್ ಹೋಗ್ಬಿಟ್ರೆ ಅದಕ್ ನಾನೇನ್ ಮಾಡಕ್ಕಾಯ್ತದೆ? ನೋಡ್ಲ ಮೊಮ್ಮಗನೇ, ಈಗ ನೀರಿಗಿಳಿದು ಆಗೋಗದೆ. ಸಳಿಯೋ ಮಳೆಯೋ ನೀರಲ್ಲಿ ಮುಳುಗಿ ಎದ್ದೇಳ್ಬೇಕು ಆಟಯ್ಯ. ಅಲ್ಲ ಕಣ್ಲಾ, ಇವತ್ ಒಂದಿನ ನೀನ್ ಇಲ್ಲಿ ಕರ್ಕೊಂಡ್ ಬಂದಿದೀಯ ಅಂತ ನಿನ್ನ ಅಪ್ಪ ಏನ್ ಗೊತ್ತಾದ್ರೆ ಅವನೇ ನಿನ್ನ ಸುಮ್ಕೆ ಬಿಟ್ಟಾನಿಯೇ. 1 ಕೊಲೆ ಮಾಡಿದ್ರು ಅದೇ ಶಿಕ್ಷೆ, 10 ಕೊಲೆ ಮಾಡಿದ್ರು ಅದೇ ಶಿಕ್ಷೆ. ಆಹಾ, ಇಂಥವಕ್ಕೆಲ್ಲ ಬೋಸ್ ಅಂದಾಗ್ತಲೇ ಓಡ್ತದೆ ಕಾಗೆ ಮುತ್ಕಿ.